ಕೊನೆಗೂ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಸಾಕಷ್ಟು ಲೆಕ್ಕಾಚಾರಗಳನ್ನ ಮಾಡಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಅದನ್ನ ಘೋಷಣೆ ಮಾಡಲಾಗಿದೆ. ಎರಡೂ ಕ್ಷೇತ್ರಕ್ಕೂ ಕೂಡ ಕುಟುಂಬಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ. ಈ ಉಪಸಮರಕ್ಕೆ ಕಾಂಗ್ರೆಸ್ ಅಳೆದು ತೂಗಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿದೆ. ಸಾಕಷ್ಟು ಜಿದ್ದಾಜಿದ್ದಿ, ನಾಯಕರ ಜಿದ್ದಾಜಿದ್ದಿನ ನಡುವೆ ಹೆಸರು ಅನೌನ್ಸ್ ಆಗಿದೆ. ದಾವಣಗೆರೆಗೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ದಿವಂಗತ HY ಮೇಟಿ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಇನ್ನು ನಾಮಪತ್ರ ಸಲ್ಲಿಸೋದಿಕ್ಕೆ ನಾಳೆಯೇ ಕೊನೆಯ ದಿನ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಕುಟುಂಬಕ್ಕೆನೆ ಮಣೆ ಹಾಕಿದೆ ಕಾಂಗ್ರೆಸ್ ಹೈಕಮಾಂಡ್. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೇನೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಜಾಸ್ತಿ ಇತ್ತು. ಅಷ್ಟೇ ಅಲ್ಲ, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ವೇಳೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಹೋದರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದರು. ಇದ್ಯಾವುದಕ್ಕೂ ಸೊಪ್ಪು ಹಾಕದಂತಹ ಹೈಕಮಾಂಡ್ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್ ಶಾಮನೂರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ನಾಳೆ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ಶಕ್ತಿ ಪ್ರದರ್ಶನವೂ ಕೂಡ ನಡೆಯಲಿದೆ. ದಾವಣಗೆರೆಯಲ್ಲಿ ಸಮರ್ಥ್ ಶಾಮನೂರು ಹಾಗೂ ಶ್ರೀನಿವಾಸ್ ನಡುವೆ ನೇರ ಪೈಪೋಟಿ ಇದ್ರೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಮತ್ತು ವೀರಭದ್ರಯ್ಯ ಚರಂತಿಮಠ ಇವರ ನಡುವೆ ನೇರ ಹಣಾಹಣಿ ಇದೆ. ಎಲ್ಲರೂ ಕೂಡ ನಾಳೆನೇ ನಾಮಪತ್ರ ಸಲ್ಲಿಸಲಿದ್ದಾರೆ. ಶಕ್ತಿ ಪ್ರದರ್ಶನವೂ ಕೂಡ ನಡೆಯಲಿದೆ. ಇಪ್ಪತ್ತೇಳು ವರ್ಷದ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡಲಾಗಿದೆ. ಕೊನೆಗೂ ಶಾಮನೂರು ಕುಟುಂಬಕ್ಕೆನೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ, ಟಿಕೆಟ್ ಅನ್ನ ನೀಡಿದೆ. ಟಿಕೆಟ್ಗೆ ಮುಸ್ಲಿಂ ನಾಯಕರು ಪಟ್ಟು ಹಿಡಿದಿದ್ರು, ಆದರೆ ಅವರಿಗೆ ಹಿನ್ನಡೆಯಾಗಿದೆ. ಟಿಕೆಟ್ಗೆ ಪಟ್ಟು ಹಿಡಿದಿದ್ದಂತಹ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಯ ಬೆದರಿಕೆಯನ್ನು ಕೂಡ ಹಾಕಿದ್ರು. ಆದರೆ ಹೈಕಮಾಂಡ್ ಯಾವುದಕ್ಕೂ ಸೊಪ್ಪು ಹಾಕಿಲ್ಲ. ಈ ಬೆದರಿಕೆಯನ್ನ ಇಟ್ಕೋಬೇಡಿ, ನೀವೇ ಆಗಲಿ ನಿಮ್ಮ ಸಮುದಾಯದವರೇ ಆಗಲಿ ಈ ರೀತಿ ಬೆದರಿಕೆ ಹಾಕೋದು ಸರಿಯಲ್ಲ ಅನ್ನೋದನ್ನ ನೇರವಾಗಿಯೇ ಉಸ್ತುವಾರಿ ಹೇಳಿದ್ರು. ಜಮೀರ್ ಅವ್ರಿಗೇನೆ ನೇರವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಈಗ ಹೈಕಮಾಂಡ್ ಮಾಡಿ ತೋರಿಸಿದೆ. ಸಮರ್ಥ್ ಶಾಮನೂರು ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ. ಈಗಾಗಲೇ ಶುಕ್ರವಾರವೇ ಸಮರ್ಥ್ ಒಮ್ಮೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಪಕ್ಷದ ಬಿ ಫಾರಂ ಇಲ್ಲದೇನೆ. ಈಗ ನಾಳೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಎರಡು ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಮಣೆ ಹಾಕಲಾಗಿದೆ. ಒಂದು ಲಿಂಗಾಯತ, ಒಂದು ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಎರಡೂ ಕಡೆ ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆಯೇ ಕೊನೆ ದಿನ. ಕಾಂಗ್ರೆಸ್ ನಾಯಕರಿಂದ ನಾಳೆ ಮೊದಲು ದಾವಣಗೆರೆಯಲ್ಲಿ ನಾಮಪತ್ರ ಸಲ್ಲಿಸಲಾಗುತ್ತೆ. ಅದಾದ ನಂತರ ಮಧ್ಯಾಹ್ನ ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಕೆ ಇದೆ. ಈ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರೂ ಕೂಡ ಭಾಗಿಯಾಗಲಿದ್ದಾರೆ. ಹಾಗಾಗಿನೇ ಬೆಳಿಗ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ್ ಶಾಮನೂರು ನಾಮಪತ್ರವನ್ನ ಸಲ್ಲಿಸ್ತಾರೆ. ಮಧ್ಯಾಹ್ನ ಮತ್ತೆ ಸಿಎಂ ಹಾಗೂ DCM ಬಾಗಲಕೋಟೆಗೆ ತೆರಳುತ್ತಾರೆ. ಅವರ ಸಮ್ಮುಖದಲ್ಲಿ ಉಮೇಶ್ ಮೇಟಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಉಪಕದನ
ಕಾವೇರಿದೆ. ಸಮರ್ಥ್ ಹಾಗೂ ಉಮೇಶ್ ಮೇಟಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ. ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ಕುಟುಂಬಕ್ಕೇ ಮಣೆ ಹಾಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ದಾವಣಗೆರೆಯಿಂದ ಮಹಂತೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಸುರೇಶ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹಾಗೇನೆ ಬಾಗಲಕೋಟೆಯಿಂದ ಮಲ್ಲಿಕಾರ್ಜುನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಮೊದಲೇದಾಗಿ ತಮ್ಮನ್ನೇ ನಾನು ಕೇಳೋದಾದ್ರೆ, ಕೊನೆಗೂ ಕೂಡ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಬಹಳ ಪೈಪೋಟಿ ಇತ್ತು ಮುಸ್ಲಿಂ ಮತ್ತು ಲಿಂಗಾಯತ ಈ ಸಮುದಾಯಗಳ ನಡುವೆ. ಇವ್ರಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಒತ್ತಡ ಸಾಕಷ್ಟಿತ್ತು. ಆದರೂ ಕೂಡ ಕುಟುಂಬಕ್ಕೇ ಹೈಕಮಾಂಡ್ ಮಣೆ ಹಾಕಿರುವಂಥದ್ದು. ಏನೆಲ್ಲ ಲೆಕ್ಕಾಚಾರ, ಜೊತೆಗೆ ನಾಳೆ ನಾಮಪತ್ರ ಸಲ್ಲಿಸಲಿರುವಂತಹ ಪ್ರಕ್ರಿಯೆ ಎಷ್ಟೊತ್ತಿಗೆ ಆಗತ್ತೆ, ಯಾವ ರೀತಿ ಶಕ್ತಿ ಪ್ರದರ್ಶನ ಇರುತ್ತೆ? ಯಸ್ಮಿನ, ಈಗ ನಿರೀಕ್ಷೆಯಂತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಶಾಮನೂರು ಅವರಿಗೆ ಕಾಂಗ್ರೆಸ್ ಅಧಿಕೃತವಾಗಿ ಟಿಕೆಟನ್ನು ನೀಡಿದೆ. ನಾಳೆ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಬೃಹತ್ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಸಮರ್ಥ್ ಶಾಮನೂರು ಅವರು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನ ಮತ್ತು ಒಂದು ದರ್ಗಾದಲ್ಲಿ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ಮೂಲಕ ಮಹಾನಗರ ಪಾಲಿಕೆ ಕಚೇರಿಯಲ್ಲಿರುವಂತಹ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರು ಸಹ ಉಪಸ್ಥಿತರಿಲ್ಲಿದ್ದಾರೆ. ಒಂದೆಡೆ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಕಳೆದ 3 ದಶಕಗಳಿಂದ ನಾವು ಕಾಂಗ್ರೆಸ್ ಟಿಕೆಟ್ ಪಡೆಯಬೇಕಂತ ಪ್ರಯತ್ನ ಪಡ್ತಾ ಇದ್ವಿ. ಆದರೆ ಶಾಮನೂರು ಶಿವಶಂಕರಪ್ಪನವರು ಇರುವ ಕಾರಣಕ್ಕಾಗಿ, ಅವರು ಹಿರಿಯರಿದ್ದ ಕಾರಣಕ್ಕಾಗಿ ನಾವು ಟಿಕೆಟನ್ನು ಕೇಳಿರಲಿಲ್ಲ. ಈ ಬಾರಿ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ಆದರೆ ಇದೆಲ್ಲದರ ನಡುವೆ ಏನು KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಕಳೆದ 2 ತಿಂಗಳ ಹಿಂದೆ ಕ್ಷೇತ್ರದಲ್ಲಿ ಒಂದು ಸರ್ವೆಯನ್ನು ಮಾಡಿಸಿದ್ರು. 2 ಕ್ಷೇತ್ರಗಳಲ್ಲಿ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಈ 2 ಕ್ಷೇತ್ರಗಳಲ್ಲಿ ಸರ್ವೆಯನ್ನು ಮಾಡಿಸಿದ್ರು. ಆ ಸರ್ವೆಯಂತೆ ಗೆಲ್ಲುವ ಅಭ್ಯರ್ಥಿಗೆ ಮನೆ ಹಾಕ್ತೀನಿ ಎಂಬ ಮಾತುಗಳನ್ನು ಹೇಳಿದರು. ಕೊನೆಗೂ ಸಮರ್ಥ್ ಶಾಮನೂರು ಅವರಿಗೆ ಒಂದು ಟಿಕೆಟನ್ನು ನೀಡಲಾಗಿದೆ. ಸಚಿವ ಜಮೀರ್ ಅಹಮದ್ ಸಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಬೇಕಂತ ಪಟ್ಟು ಹಿಡಿದು ಕುಳಿತಿದ್ರು. ಆದರೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ನಿಮಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಎಂಬ ಭರವಸೆಯನ್ನು ನೀಡಿದ ಬಳಿಕ ಮನವೊಲಿಕೆಯನ್ನು ಮಾಡಲಾಗಿದೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಮನವೊಲಿಕೆ ಯಾವ ರೀತಿ ಮಾಡಲಾಗುತ್ತೆ ಎಂಬುದನ್ನು ಈಗ ಕಾದು ನೋಡಬೇಕು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸದ್ಯ ಬೆಂಗಳೂರಿನಲ್ಲಿದ್ದು, ಬೆಂಗಳೂರಿನಿಂದ ದಾವಣಗೆರೆಗೆ ಆಗಮಿಸಿದ ಬಳಿಕ ಮುಖಂಡರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಈ ಎಲ್ಲರ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಟಿಕೆಟ್ ಒಂದು ಸಾರಿ ಕನ್ಫರ್ಮ್ ಆಗಲಿ, ಆಮೇಲೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಎಲ್ಲ ಮುಖಂಡರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಎಂಬ ಮಾತನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಹೇಳಿದರು. ಹೀಗಾಗಿ ಈಗ ಏನು ಟಿಕೆಟ್ಗಾಗಿ ಆಗ್ರಹಿಸಿದಂತಹ MLC ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಏನು ಸೈಯದ್ ಖಾಲಿದ್ ಹಾಗೂ ಸೈಯದ್ ಸೈಫುಲ್ಲಾ, ಇವರೆಲ್ಲ ನಾಯಕರ ಜೊತೆ ಹೇಗೆ ಅವರ ಮನವೊಲಿಕೆ ಕಾರ್ಯ ಮಾಡ್ತಾರೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ಗೆ ಒಂದು ತಲೆನೋವಾಗಿರುವಂಥದ್ದು ಅಲ್ಪಸಂಖ್ಯಾತ ಸಮುದಾಯದ ಯುವಕರು. ಯಾಕಂದರೆ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ನಮಗೆ ಟಿಕೆಟ್ ಸಿಗದಿದ್ದರೆ ನಾವು ನೋಟಾ ಅಭಿಯಾನ ಮಾಡ್ತೀವಿ ಎಂಬ ಕರೆಯನ್ನು ಕೊಟ್ಟಿದ್ದರು. ಇದೆಲ್ಲದರ ಮಧ್ಯೆ ತೀವ್ರ ಜಿದ್ದಾಜಿದ್ದಿನ ಕನವಾಗಿ ಮಾರ್ಪಟ್ಟಿದೆ. ಯಾಕಂದರೆ BJP ಇಲ್ಲಿ ಏನು ಒಂದು ರೀತಿ ಅಹಿಂದ ಅಭ್ಯರ್ಥಿಗೆ ಮನೆ ಹಾಕುವ ಮೂಲಕ ST ಸಮುದಾಯಕ್ಕೆ ಸೇರಿದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಒಂದು ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಈಗ ಅಂದರೆ ಸಾಮಾನ್ಯ ಕ್ಷೇತ್ರದಲ್ಲಿ ಅಹಿಂದ ವರ್ಗಕ್ಕೆ, ಅದರಲ್ಲೂ ST ಸಮುದಾಯಕ್ಕೆ ಟಿಕೆಟ್ ನೀಡಿರೋದ್ರಿಂದ ಎಲ್ಲ ಅಹಿಂದ ವರ್ಗದ ಮತಗಳು, ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 85%ಕ್ಕಿಂತಲೂ ಹೆಚ್ಚು ಅಹಿಂದ ವರ್ಗದ ಮತಗಳೇ ಇರೋದ್ರಿಂದ ಯಾವ ರೀತಿ ಈಗ ಚುನಾವಣೆ ನಡೆಯುತ್ತೆ ಎಂಬುದು ಒಂದು ರೀತಿ ತೀವ್ರ ಜಿದ್ದಾಜಿದ್ದಿನ ಕನವಾಗಿರುವಂಥದ್ದು, ತೀವ್ರ ರೋಚಕತೆಯನ್ನು ಸಹ ಪಡೆದಿರುವಂಥದ್ದು. ವೀಣಾ, ಎಸ್ ಹಾಗೆ ಮಲ್ಲಿಕಾರ್ಜುನ್, ಬಾಗಲಕೋಟೆಯಲ್ಲಿ ಹೇಗಿದೆ ಚಿತ್ರಣ? ಕೊನೆಗೂ ಕೂಡ ಮೇಟಿ ಕುಟುಂಬದ ಒಳ ಜಗಳದೊಂದಿಗೆ ಈ ಒಂದು ಟಿಕೆಟ್ ಅನೌನ್ಸ್ ಆಗಿದೆ. ಉಮೇಶ್ ಮೇಟಿಗೆ ಟಿಕೆಟ್ ಕೊಡಲಾಗಿದೆ. ಸದ್ಯ ಕಾರ್ಯಕರ್ತರು, ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ, ನಾಳೆ ಎಷ್ಟೊತ್ತಿಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ, ಯಾರೆಲ್ಲ ಇರ್ತಾರೆ, ಡೀಟೇಲ್ಸ್ ಕೊಡೋದಾದ? ಅಂತ ಘೋಷಣೆ ಆಗಿರುವಂತದ್ದು. ಈಗಷ್ಟೇ ಏನಂತಂದ್ರೆ ಕಾಂಗ್ರೆಸ್ ಕಚೇರಿಗೆ ಅವರು ಬರೋದ್ರ ಮೂಲಕ ಎಲ್ಲ
ಹಿರಿಯ ಕಾಂಗ್ರೆಸ್ಸಿಗರು ಕೂಡ ಈಗಾಗಲೇ ಕಾಂಗ್ರೆಸ್ ಕಚೇರಿ ಬರೋದ್ರ ಮೂಲಕ ಅವರಿಗೆ ಅಭಿನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಅದರ ಜೊತೆಗೆ ಏನಂತಂದ್ರೆ ಉಮೇಶ್ ಮೇಟಿ ಅವರು ಕೂಡ ಈಗಷ್ಟೇ ಏಷ್ಯಾನೆಟ್ ಜೊತೆ ಮಾತನಾಡೋದ್ರ ಮೂಲಕ ತಮ್ಮ ತಂದೆಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ನಮ್ಮನ್ನ ಹೇಳಿವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಮತ್ತು ಅದ್ರ ಜೊತೆಗೆ ಚುನಾವಣೆಯಲ್ಲಿಯೂ ಕೂಡ ತಮ್ಮ ತಂದೆ ಇರ್ತಿದ್ರು ಅಂತ ನೋಡ್ತಿದ್ರೆ ಒಟ್ಟಾರೆ ಎಲ್ಲರನ್ನೂ ತೆಗೆದುಕೊಂಡು ಏನಂತಂದ್ರೆ ನಾವು ವಿಶ್ವಾಸವನ್ನು ಗಳಿಸಿಕೊಂಡು ಚುನಾವಣೆ ಎದುರಿಸೋದ್ರ ಮೂಲಕ ಗೆಲ್ತೇವನ್ನಂತ ಮಾತನ್ನ ಹೇಳಿರುವಂತದ್ದು. ಅದು ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಾಮಪತ್ರ ಸಲ್ಲಿಸುವ ಸಲುವಾಗಿ ಏನಂತಂದ್ರೆ ನಗರದ ವಿದ್ಯಾಗಿರಿ ಇಂಜಿನಿಯರ್ ನಗರದಲ್ಲಿ ಬೃಹತ್ ಮೆರವಣಿಗೆಯನ್ನ ಮಾಡ್ತಾರೆ. ಅಲ್ಲಿಂದ ಏನಂತ ಬರುವುದ್ರ ಮೂಲಕ ಏನಂತಂದ್ರೆ ನಾಮಪತ್ರ ಸಲ್ಲಿಕೆಗೆ ಬೃಹತ್ ಮೆರವಣಿಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂತ ಮಧ್ಯ ಸಿದ್ದರಾಮಯ್ಯ ಸೇರಿದಂತೆ ಎಸ್ ಮಲ್ಲಿಕಾರ್ಜುನ್, ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಮತ್ತಷ್ಟು ಮಾತನಾಡ್ತೀನಿ. ಕೊನೆಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದೆ. ದಾವಣಗೆರೆ ದಕ್ಷಿಣದಿಂದ ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಉಮೇಶ್ ಮೇಟಿ ಟಿಕೆಟ್ ಅನ್ನ ಪಡೆದಿದ್ದಾರೆ. ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.